ಬದಲಾವಣೆ ಆಗಿದೆ. ಕೊನೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ಗೆ ಅದೃಷ್ಟ ಒಲಿದಿದೆ. ಮಲ್ಲಿಕಾರ್ಜುನ್ ಅವರ ಹೆಸರೇ ಇರಲಿಲ್ಲ ಆ ಲಿಸ್ಟ್ನಲ್ಲಿ. ಈಗ ಕೊನೆ ಹಂತದಲ್ಲಿ ನಡೆದಿರುವಂತಹ ಬದಲಾವಣೆ ಇದು. ಹಾಗಾಗಿ ಮಂಕಾಳ ವೈದ್ಯ ಅವರಿಗೆ ಬಿಗ್ ಶಾಕ್ ಇದು. ಯಾಕೆ ಹಾಗಾದ್ರೆ ಅವರಿಗೆ ಅವಕಾಶ ತಪ್ಪಿಸಲಾಯಿತು? ಎಸ್ ಮಲ್ಲಿಕಾರ್ಜುನ್ ಇನ್, ಮಂಕಾಳ ವೈದ್ಯ ಔಟ್ ಆಗಿದ್ದಾರೆ. ಎಐಸಿಸಿಯಿಂದ ಪಟ್ಟಿ ಪ್ರಕಟ ಬಳಿಕ ಬದಲಾವಣೆ ಆಗಿರುವುದಿತ್ತು. ಯಾಕೆ ಈ ಹಂತದಲ್ಲಿ ಬದಲಾವಣೆ ಆಯಿತು? ಆ 20 ಸಚಿವರ ಪಟ್ಟಿಯಲ್ಲಿ ಮಂಕಾಳ ವೈದ್ಯರ ಹೆಸರಿತ್ತು, ಮಲ್ಲಿಕಾರ್ಜುನ್ ಹೆಸರು ಇರಲಿಲ್ಲ. ಹಾಗಾಗಿ ಸಿಎಂ ನಿವಾಸದ ಕಡೆ ಹೋಗ್ತಿದ್ದಾರೆ ಮಂಕಾಳ ವೈದ್ಯ ಚರ್ಚೆ ಮಾಡಲಿಕ್ಕೆ. ನನ್ನ ಹೆಸರು ಯಾಕೆ ಕೈ ಬಿಟ್ರಿ ಕೊನೆ ಕ್ಷಣದಲ್ಲಿ? ಇದೊಂದು ರೀತಿ ಮುಜುಗರ ಆಗ್ತಾ ಇದೆ. ಹಾಗಾಗಿನೇ ಬಹಳ ಕುತೂಹಲ ಇದೆ, ಯಾಕೆ ಮಲ್ಲಿಕಾರ್ಜುನ್ ಅವರಿಗೆ ಇಲ್ಲಿ ಅವಕಾಶ ಕೊಟ್ಟು ಮಂಕಾಳ ವೈದ್ಯ ಅವರಿಗೆ ಅವಕಾಶ ತಪ್ಪಿಸಲಾಯಿತು ಅಂತೇಳಿ. ಭಟ್ಗಳ ಶಾಸಕರು, ಮೊಗೇರಾ ಸಮುದಾಯಕ್ಕೆ ಸೇರಿದಂಥವರು. ಬಟ್ ಈಗ ಮಲ್ಲಿಕಾರ್ಜುನ್ ಅವರಿಗೆ ಲಿಂಗಾಯತ ಕೋಟದಲ್ಲಿ ಏನಾದರೂ ಅವಕಾಶ ಕೊಡಲಾಯಿತಾ, ಅಥವಾ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಲಾಭಿ ನಡೆದಿರ್ಬೋದಾ? ಈ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಮಲ್ಲಿಕಾರ್ಜುನ್ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಬಟ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇರಲಿಲ್ಲ. ಕೊನೆ ಹಂತದಲ್ಲಿ ಮಂಕಾಳ ವೈದ್ಯ ಅವರ ಹೆಸರು ಬಹಳ ಬಲವಾಗಿ ಓಡ್ತಾ ಇತ್ತು. ಬಟ್ ಈಗ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಅವರಿಗೆ ಅದೃಷ್ಟ ಒಲಿದಿದೆ ಅಂತ ಹೇಳ್ಬೋದು. ಇದರ ಹಿಂದೆ ಏನು ಲೆಕ್ಕಾಚಾರಗಳು ಅಡಗಿದೆ? ದಾವಣಗೆರೆ ಉತ್ತರದ ಶಾಸಕರು ಇವರು. ಬಟ್ ಕೊನೆಯ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ಅವರ ಕೈ ಹಿಡಿದಿದೆ. ಮಂಕಾಳ ವೈದ್ಯ ಅವರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕೋಸ್ಕರ? ಇಲ್ಲಿ ಜಾತಿ ವಿಚಾರವಾಗಿ ಏನಾದರೂ ಅವಕಾಶ ಸಿಗ್ತಾ, ಅಥವಾ ಆ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿ ಮಲ್ಲಿಕಾರ್ಜುನ್ ಅವರು ಗುರುತಿಸ್ಕೊಂಡಿದ್ದಾರೆ. ದಾವಣಗೆರೆ ಅಂತಂದರೆ ಥಟ್ಟಂತ ನೆನಪಾಗೋದು ಶಾಮನೂರು ಕುಟುಂಬ. ಕಾಂಗ್ರೆಸ್ನಲ್ಲಿ ಬಹಳ ಹಿಡಿತವನ್ನು ಹೊಂದಿರುವಂತಹ ಫ್ಯಾಮಿಲಿ ಅದು. ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅದರಲ್ಲೂ ಈಗ ಮಲ್ಲಿಕಾರ್ಜುನ್ ಅವರೇ ಉತ್ತರಾಧಿಕಾರಿಯಾಗಿದ್ದಾರೆ. ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ನಿರ್ಧಾರಕ್ಕೆ ಅಂತಿಮ ಕ್ಷಣದಲ್ಲಿ ಏನಾದರೂ ಹೈಕಮಾಂಡ್ ಬಂತ. ಬಟ್ ಮಂಕಾಳ ವೈದ್ಯ ಅವರ ಹೆಸರು ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಇಲ್ಲೇನೋ ಮೇಜರ್ ಸರ್ಜರಿ ಆದಂಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ. ಬಟ್ ನಿಜಕ್ಕೂ ಮುಜುಗರ ಅಂತ ಹೇಳ್ಬೋದು ಇದು. ಮಂಕಾಳ ವೈದ್ಯ ಅವರಿಗೆ ಯಾಕೆ ಹೀಗಾಯಿತು? ಕೊನೆ ಕ್ಷಣದಲ್ಲಿ ಯಾಕೆ ನನಗೆ ಅವಮಾನ ಮಾಡಿದ್ರಿ? ನನ್ನ ಹೆಸರು ಇಲ್ಲದೇ ಇದ್ದಿದ್ರೆ ಮುಗಿದು ಹೋಗ್ತಿತ್ತು. ಹೆಸರು ಪಟ್ಟೀಲಿ ಸೇರಿಸಿ ಎಲ್ಲ ರಿವೀಲ್ ಆಗಿ ಅದಾದ ಮೇಲೆ ನನಗೆ ಅವಕಾಶ ತಪ್ಪಿಸ್ತೀರಿ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಅವ್ರಿಗೆ ಒಳಗೆ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ನನಗೆ ನೋವಾಗಿದೆ ಅಂಥೇಳಿ ಮಂಕಾಳ ವೈದ್ಯ ಅವರು DK ಶಿವಕುಮಾರ್ ಅವ್ರ ಹತ್ರ ಹೇಳ್ಕೊಳ್ತಿದ್ದಾರಂತೆ. ಈ ಟ್ವಿಸ್ಟ್ ಸಿಗಲಿಕ್ಕೆ ಕಾರಣ ಏನಿರಬಹುದು? ಈಗ ನೋಡಿ, SC ಕೋಟಾದಡಿ ಹೆಚ್ಚಿನ ಅವಕಾಶವನ್ನು ಈ ಬಾರಿ ಕೊಡಲಾಗಿದೆ. ಈಗ ಮೊಗವೀರ ಸಮುದಾಯದ ಅಡಿಯಲ್ಲಿ, ಅಂದರೆ ಈಗ SC ಕೋಟಾದಡಿನೇ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಮತ್ತು ಈ ಮಲೆನಾಡು ಭಾಗಕ್ಕೆ ಮತ್ತು ಕರಾವಳಿ ಅಂತ ಬಂದಾಗ ಸಹಜವಾಗಿಯೇ ಅಂಥ ಅವಕಾಶಗಳೇನೋ ಸಂಪುಟದಲ್ಲಿ ಕಾಂಗ್ರೆಸ್ನಲ್ಲಿ ಕೊಡಲಾಗಿಲ್ಲ. ಬಟ್ ಈಗ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು ಆ ಭಾಗದ ಮತಗಳ ಮೇಲೆ, ಅಂದರೆ SC ಮತಗಳ ಮೇಲೆ ಕಣ್ಣಿಟ್ಟು ಲೆಕ್ಕಾಚಾರ ಹಾಕಲಾಗಿತ್ತು. ಬಟ್ ಈಗ ಅದನ್ನು ಕೂಡ ಅವಕಾಶ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವಕಾಶ ಆಗುವುದನ್ನು ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಲೆಕ್ಕಾಚಾರಗಳು ಏನಿರಬಹುದು? ಹಾಗಾದರೆ ಮಂಕಾಳ ವೈದ್ಯ ಅವರ ಹೆಸರನ್ನು ಕೊನೆ ಕ್ಷಣದಲ್ಲಿ ತೆಗೆಸಿದ್ದು ಯಾರು? ಇಲ್ಲಿವರೆಗೂ ಕೂಡ ಇದು ಚರ್ಚೆಗೇ ಬಂದಿರಲಿಲ್ಲ. ಈಗ ಫೈನಲ್ ಆಗಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಹೀಗೆ ಆಗಿರುವಂತಹ ಉದಾಹರಣೆಗಳು ಸಹಜವಾಗಿ ನಮಗೆ ಹಿಂದೆ ಕೂಡ ನಾವು ನೋಡಿದ್ದೇವೆ. ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಆದಂಥದ್ದು. ಬಟ್ ಇಲ್ಲೇನಾದರೂ ತಾಂತ್ರಿಕ ದೋಷ ಆಗಿರ್ಬೋದಾ? ಖಂಡಿತವಾಗಲೂ ಆಗಿರಲಿಲ್ಲ. ಅಂದರೆ ಯಾವಾಗ ಮಲ್ಲಿಕಾರ್ಜುನ ಹೆಸರು ಅಲ್ಲಿ ಇರಲಿಲ್ವೋ, SS ಮಲ್ಲಿಕಾರ್ಜುನ್ ಅವ್ರದ್ದು, ಅವರು ಶಾಖೆ ಒಳಗಾಗ್ಬಿಟ್ರು. ಅಲ್ಲೇನಾದರೂ ಮತ್ತೆ ದೂರವಾಣಿ ಮೂಲಕ ಹೈಕಮಾಂಡ್ ಜೊತೆ ಮಾತಾಡಿ ಈ ನಿರ್ಧಾರ ಆಯಿತಾ, ಅಥವಾ DK ಶಿವಕುಮಾರ್ ಮೇಲೆ ಒತ್ತಡವನ್ನು ಹಾಕಿ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಮಾಡಿಸಿದ್ರ? ಬಹಳ ಕುತೂಹಲ ಇದೆ.